ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಈಗ ನಡೆದಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರು ಮತ್ತು ಶಾಲೆಗಳಿಗೆ ನಮಸ್ಕಾರಗಳು. ಸರ್ ಅವಾಗಲೇ ಪರಿಚಯ ಮಾಡ್ಬೇಕಾದ್ರೆ ವಾಚಂದ್ರ ಹೇಳಿದ್ರು, ಊರನ್ನು ಬದಲಾವಣೆ ಮಾಡ್ಯಾರ, 134 ಸೇರಿ ರಕ್ತ ಕೊಟ್ಟಾರ, ಭಾಳಷ್ಟು ಕಡೆ ಒಳ್ಳೊಳ್ಳೆ ಕೆಲಸ ಮಾಡೋದಂತೇಳಿ ಭಾಳಷ್ಟು ಜನ ತಲೆಯಾಗ ಒಂದು ಪ್ರಶ್ನೆ ಬಂದಿರ್ಬೋದು. ಹಂಗಾರೆ ಅವರು ಇಷ್ಟೆಲ್ಲ ಮಾಡಿದ್ರೆ ನೌಕರಿ ಯಾವಾಗ ಮಾಡಿರ್ಬೋದು. ಏನಿಲ್ಲ, ಮನುಷ್ಯನಾಗಿ ಹುಟ್ಟಿದ ಮ್ಯಾಗ ಈ ಪ್ರಪಂಚದಾಗ ಕೊಟ್ಟು ಹೋಗೋದು ಭಾಳ ಐತಿ, ಬಿಟ್ಟು ಹೋಗೋದು ಭಾಳ ಐತಿ ಅಂತೇಳಿ ನಾ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನದಾಗ ಒಂದು ಕಡೆ ಕೇಳಿದ್ದೆ. 2019 ಪದ್ಮಶ್ರೀ ಪ್ರಶಸ್ತಿಗಳನ್ನ ಅವರು ಕೊಟ್ಟಾಗ ಅವರೆಷ್ಟು ನಾಜೂಕಾಗಿ ತಿರಸ್ಕಾರ ಮಾಡಿದ್ರೆ ಆವಾಗಿಂದ ನಾವು ಅವರ ಅನುಯಾಯಿಗಳಾಗಿ. ಅದರ ಜೊತೆಗೆ ಈ ಬಿಟ್ಟು ಹೋಗೋ ಪ್ರಪಂಚಕ್ಕೆ ಕೊಟ್ಟು ಹೋಗೋದು ಭಾಳ ಐತಿ ಅಂತ ಅವ್ರು ಹೇಳ್ತಾರೆ. ಆ ಪ್ರಕಾರ ನನಗೆ ಬರೋದು 45,000 ಪಗಾರ. ಇಬ್ಬರು ಮಕ್ಕಳಾದ್ರೆ ಅವ್ರು ಹೇಳ್ತಾರೆ, ಅಪ್ಪವಾದ್ರೆ ನಮ್ಮ ಮನೆ ಐತಿ. ನನಗೆ ಮನೆ ಒಳಗೆ ಬಿಟ್ಕೊಡೋಕ್ಕಾಗಲ್ಲ, ಇದ್ರ ಪದಾರ್ಥ ಕೊಡೋದು ಅಂತೇಳಿ ಆಗಂಗಿಲ್ಲ. ಅದಕ್ಕೆ ನಾನು ಏನು ಕೊಡ್ಬೋದು ಅಂತ ವಿಚಾರ ಮಾಡಿದಾಗ ದೇವರು ಆರೋಗ್ಯ ಕೊಟ್ಟಾನ, ಆರೋಗ್ಯ ಹಂಚಬೇಕು ಅಂತಕ್ಕಂಥ ಒಂದು ಕಲ್ಪನೆ. ನಾನು ಒಂದು ರಿಕ್ವೆಸ್ಟ್ ಮಾಡಿದ್ರೆ ದಯಮಾಡಿ ನನ್ನ ಮಾತುಕತೆ ಚಪ್ಪಾಳೆ ಹೊಡಿಬೇಡಿ. ಚಪ್ಪಾಳೆ ಹೊರತು ಕಾರ್ಯಕ್ರಮದಲ್ಲಿ ಬೆಳೆಯಲ್ಲಿ ಹೇಳ್ಕೊಂಡು ಅಥವಾ ಬಂದು ಕುಂತು ಹೋಗುವಂಥ ಮಂದಿ ಭಾಳ ಇದ್ದಾರೆ. ಆದರೆ ನನ್ನ ಮಾತು ಸ್ವಲ್ಪ ಕಠೋರ ಅನಿಸ್ಬೋದು. ಅದೆಲ್ಲವೂ ತಪ್ಪುಗಳನ್ನ ಮಾಡಿದ್ದೀನಿ, ಮನಸ್ಸಾಕ್ಷಿಗೆ ಒಪ್ಪಿಕೊಳ್ಳಿ. ಚಪ್ಪಾಳೆ ತಗೊಂಡು ಹೋಗಿ ಅಷ್ಟು ಜನ ರಕ್ತ ಕೊಟ್ಟರು, ಇಷ್ಟು ಜನ ರಕ್ತ ಕೊಟ್ಟರು ಅಂತೇಳಿ ನಮ್ಮ ಮನೆ ಮಕ್ಕಳು ಯಾಕೆ ರಕ್ತ ಇಷ್ಟು ಜನ ಕೊಡುವಂತ ಯಾವ ವಿಚಾರ ಮಾಡಿ ಮಾಡೋದು ಅಪರೂಪ. ಅವ್ರದ್ದು ದೊಡ್ಡ ಚಪ್ಪಾಳೆ ಈಗ ಹೊಡಿ, ನಮ್ಮ ಹೊಡಿತಾರೆ. ಒಂದು ವಿಚಾರ ಏನಂತ ನಾವು ಮಾತಾಡೋದು ಹಿಂಗೆ, ಭಾಳಷ್ಟು ಜನ ನಿಮ್ಗೆ ಯಾಕೆ ಈ ಹುಚ್ಚಿಡಿತು ಅಂತ ಭಾಳ ಜನ ಕೇಳ್ತಾರೆ. ವೈದ್ಯರನ್ನು ಬಿಟ್ಟು ಅತಿ ಹೆಚ್ಚು ರಕ್ತ ನೋಡುವುದು ಪೊಲೀಸರು. ಆಕ್ಸಿಡೆಂಟ್ ಆಗಿ ರೋಡ್ನಾಗಿದ್ದ ಆದರೆ ನಾವು ಹೋಗಿರ್ತೀವಿ, ಆ ಪೊಲೀಸ್ನ ಹಾಕಿ ಕಳಿಸಿ ಆದಮೇಲೆ ವೈದ್ಯರು ನೋಡ್ತಾರೆ. ಈಗ ಜಗಳ ಮಾಡಿ ಸ್ಟೇಷನ್ಗೆ ಬರ್ತಾರೆ, ಮೈ ತುಂಬ ರಕ್ತ ಇರ್ತೀವಿ. ನಮ್ಗೆ ಹಂಗೆ ಅನಿಸ್ತು ಅವಾಗ ರಸ್ತೆ ಒಳಗೆ ಹಾದು ಹೋಗುವಂಥ ರಕ್ತ ಅಥವಾ ಅದ್ರ ಮೇಲೆ ಹೋಗಿರ್ತಕ್ಕಂಥ ರಕ್ತ ಮನುಷ್ಯನಿಗೆ ಹಾಕಿದ್ರೆ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ನಮ್ಮ ವೈಯಕ್ತಿಕವಾಗಿ ಎಷ್ಟು ಸಾಧ್ಯತೆ ಇದೆ ಅಷ್ಟು ಈ ರಕ್ತದಾನ ಜಾಗೃತಿಯನ್ನು ನಾವು ಮಾಡ್ತಾ ಬರ್ತೀವಿ. ಇದರ ಜೊತೆಗೆ ನಾವು ಭಾಳಷ್ಟು ಪ್ರೇರಣೆ ಆದಂತೂ ನಮ್ಮ ಮನಮೋಹನ್ ಶ್ರೀಗಳು ಕಂಡು ತಮ್ಮ ಮನೆಯವರಿಗೆ ರಕ್ತ ಬೇಕು ಅಂತಂದ್ರೆ ಏನೂ ಕಾಣಿಸ್ತಾರೆ ಹೋಗುವಂಥ ಜನರ ನಡುವೆ 102 ಸಲ ಕೊಟ್ಟಂಥ ಪರಮ ಪೂಜ್ಯ ಎಷ್ಟು ನಮಗೆಲ್ಲರೂ ಪ್ರೇರಣೆ ಆಗ್ತದೆ. ಒಂದೆರಡು ಉದಾಹರಣೆಗಳು ಹೇಳ್ತೀನಿ, ಮನಸ್ಸಿಗೆ ಬೇಜಾರು ಮಾಡ್ಕೊಬೇಡ್ರಿ. ತಪ್ಪಾಗಿತ್ತು ಅಂತ ತಿಳ್ಕೊಳ್ರಿ, ಮುಂದೆ ಅಂತ ಒಳ್ಳೆ ಕೆಲಸಗಳನ್ನ ಮಾಡಿರಿ. ಒಂದು ಹೆಣ್ಣು ಮಗಳ ಮದುವೆ ಆಗ್ತದೆ, ಮದುವೆಗೆ ಎಷ್ಟು ಜನಕ್ಕೆ ಹೋಗ್ತಿರ್ತೀವಿ ಅದು ವಿತ್ ಒಳ್ಳೊಳ್ಳೆ ಸೀರೆ, ಒಳ್ಳೊಳ್ಳೆ ಎಲ್ಲರೂ ಸೇರಿ. ಆನಂತರ ಆ ಕಡೆ ಒಂದು ಖುಷಿ ವಿಚಾರ ಬರ್ತದೆ, ಆ ಹೆಣ್ಣುಮಗಳು ಪ್ರೆಗ್ನೆಂಟ್ ಆಗ್ಯಾಳ ಅಂತ ಹೇಳಿ ಖುಷಿ ಎಷ್ಟು ಜನ ಹೋಗ್ತೀರಿ? ಎಲ್ಲರೂ ಹೋಗ್ತೀರಿ. ಡೆಲಿವರಿ ಆಗೈತಿ ನಾನು ಮಾಡಕ್ಕೆ ಮತ್ತೆ ಕೇಳ್ತಾರೆ, ಎಷ್ಟು ಜನ ಹೋಗ್ತೀರಿ? ಡೆಲಿವರಿ ಮತ್ತು ಕುಬ್ಸದ ನಡುವೆ, ನಾಮಕರಣ ಮತ್ತು ಕುಬ್ಸದ ನಡುವೆ ಡೆಲಿವರಿ ಟೈಮ್ನಲ್ಲಿ ಬ್ಲಡ್ ಬೇಕು ಅಂತ ಎಷ್ಟು ಜನ ಹೋಗೋದ್ರಿಂದ ತೆಗೆದು ದೇವರ ಮಾಡಿದ್ರೆ ನೀವು ನಂಬಿಕೆಯಲ್ಲಿ ಇರಲಿ. ನೀವು ನಿಜವಾದ ರಕ್ತ ಸಂಬಂಧಿಗಳನ್ನ ನೋಡಬೇಕು ಅಂದ್ರೆ ರಕ್ತದ ನಿಧಿಗಳ ಹತ್ರ ಬರಬೇಕು. ಸ್ವಂತ ತಾಯಿ ಗರ್ಭಕೋಶ ಆಪರೇಷನ್ಗೆ ಬೇಕು, ಬ್ಲಡ್ ಬೇಕು, ಮಕ್ಕಳು ಮುಂದೆ ಬರೋದು. ಮಾವನ ಕಾಲಿನ ಆಪರೇಷನ್ಗೆ ಬ್ಲಡ್ ಬೇಕು, ಅಗತ್ಯ ಇಲ್ಲದ ಸೊಸಿ ಮುಂದೆ ಬರ್ತಾಳ, ಜನ್ಮ ಪಡೆದಂತಹ ಮಗ ಮುಂದೆ ಬರೋದು. ಈ ಪೇಷಂಟ್ಗೆ ರಿಲೇಷನ್ ಯಾರಂತ ಕೇಳಿದ್ರೆ ಈ ಪೇಷಂಟ್ ರಿಲೇಷನ್ ದೂರ ಇಟ್ಕೊಂಡು ರಿಲೇಷನ್ಸ್ ಅದ. ನಾನು ಸರಿಯಾಗಿ ಕಲ್ತಿದ್ರಿ ನನ್ನ ತಂಗಿಗೆ ಹೆಂಗೆ ಬ್ಲಡ್ ಕೊಡಲಿ ಅಂತ ಕೇಳುವಂಥ ಅನ್ನದ ಈ ವೇದಿಕೆಗಳು ಭಾಳ ಚೆನ್ನಾಗಿದೆ. ಆದರೆ ಅದನ್ನು ಮನಸ್ಸಿಗೆ ಹಂಚ್ಕೊಂಡು ನಾವು ತಪ್ಪುಗಳನ್ನ ತಿಳ್ಕೊಂಡ್ರೆ ಭಾಳ ಚೆನ್ನಾಗಿದೆ. ಇನ್ನೊಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಪರೇಷನ್ ಆಗಂತಂದು ಹೇಳಿ ಯಾರೋ ಫೋನ್ ಮಾಡ್ತಾರೆ, ನಾಳೆ ಬೆಳಿಗ್ಗೆ ಬ್ರೆಡ್ ಹಣ್ಣು ಹಿಡ್ಕೊಂಡು ಮಾಡಿಕೊಡ್ತೀವಿ, ಸರಿನಾ? ಆ ಬ್ರೆಡ್ ಹಣ್ಣನ್ನು ಯಾರು ತಿಂತಾರೆ? ರೋಗಿಯನ್ನು ತಿನ್ನಲ್ಲ. ರೋಗಿಯನ್ನು ಮಾತಾಡ್ಸೋದಕ್ಕೆ ರೋಗಿಯನ್ನು ತಿನ್ನಲ್ಲ. ಅದು ಒಬ್ಬರು ವಿಚಾರ ಮಾಡಿಲ್ಲ. ಆ ಹಣ್ಣು ಹಂಪಲವನ್ನು ತಿಂದು ಆ ರೋಗಿ ಆಪರೇಷನ್ಗೆ ಪಾಪ ರಕ್ತ ಬೇಕಾಗಿತ್ತು, ಏನು ನಾವು ರಕ್ತ ಕೊಡಬೇಕಾಗಿತ್ತು ಅಂತ ಯಾರು ವಿಚಾರ ಮಾಡಿ. ಇದು ದೊಡ್ಡ ಸಮಸ್ಯೆ ಏನಾಗಿತ್ತು, ಇಡೀ ಜಗತ್ತಿನೊಳಗೆ ರಕ್ತದ ಕೊರತೆ ಎಲ್ಲೂ ಇಲ್ಲ. ಇಡೀ ಜಗತ್ತಿನಲ್ಲಿ ರಕ್ತ ಕೊಡುವ ಮನಸ್ಸುಗಳ ಕೊರತೆ ಇದೆ. ನಾವು ಇಷ್ಟೆಲ್ಲ ಉದಾಹರಣೆ ಹೇಳ್ತೀವಿ, ಇಲ್ಲಿ ಕೇಳ್ತೀವಿ, ಮತ್ತೆ ಹೋಗ್ಬಿಡ್ತೀವಿ. ಭಾಳಷ್ಟು ವಿಚಿತ್ರ ಕೇಳ್ರಿ. ಒಬ್ಬ ಯಾರು ಸತ್ರ ಎಲ್ಲ ಕೆಲಸ ಮಾಡಿ ಬರ್ತೀವಿ, ನಾವು ಹೊರಗೆ ಹೆಣ್ಣು ಹಾಕಬಾರ್ದು ಅಂತ ಹಗಲ ಫೋನ್ ಮಾಡ್ತೀವಿ. ಒಬ್ಬರಿಗೆ ರಕ್ತ ಬೇಕಾಗಿತ್ತು ಅಂತಂದ್ರೆ ನನಗೆ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಅಂತ ಹೇಳ್ತು ಹೋಗುವ
ಮನಸ್ಸಿಗೆ ಜಗಷ್ಟು ಭಾಳ. ನಿಮ್ಮ ಮಕ್ಕಳು ಯಾರು ರಕ್ತ ಕೊಡ್ಬೋದು ತಾಯಿ ನೀವು ಭಾವಿಸ್ತೀರಿ? ಕೆಲವೊಬ್ಬರು ಅದೇ ಅವ್ರ ರಾಜಾರವರು ಚಪಾಳಿ ಹೊಡಿಸ್ತಾರೆ, ನಾನು ಚಪಾಳಿ ಹೊಡಿಬೇಡ ಅಂತಾರೆ. ಆದರೆ ಭಾಳಷ್ಟು ಜನ ಏನಂತಾರೆ ಅಂತಂದ್ರೆ ಒಬ್ಬನ ಮಗ ಅದನ್ನು ಯಾಕೆ ಬೇಕು, ಏನಾರ ಆಗಿಬಿಟ್ರೆ ತಲೆ ತಿರುಗಿಬಿಟ್ರೆ ದುಡ್ಕೊಂಡು ತಿಂತೀವಿ ನಮಗೆ ಬೇಕು. ಮತ್ತು ನಿಮ್ಮ ಮನೆಯವ್ರಿಗೆ ಬೇರೆ ರಕ್ತ ಕೊಡಕ್ಕೆ ಬಂದಾಗ ಅವ್ರ ಕಡೆಯಿಂದ ಯಾಕೆ ರಕ್ತ ಇಸ್ಕೊಳ್ತೀವಿ? ಅವನು ಒಬ್ಬನ ಮಗ, ಅವರು ದುಡ್ಕೊಂಡು ತಿನ್ನೋರು. ಈ ರೀತಿ ವಿಚಾರ ಮಾಡುವಂಥ 90% ಜನರು ಈ ಪ್ರಪಂಚದಲ್ಲಿ ಇದ್ದಾರೆ. ಇನ್ನು 10% ಜನ ಏನು ಅಪೇಕ್ಷೆ ಇಲ್ಲದೆ ಹೋಗಿ ರಕ್ತದಾನ ಮಾಡುವಂಥ ಜನರಿಂದಾಗಿಯೇ ಇಷ್ಟು ದಿನ ಜನರಿಗೆ ಜೀವ ಉಳಿಸುವಂತಹ ಪುಣ್ಯದ ಕೆಲಸಗಳನ್ನು ಅವೆಲ್ಲ ಮಾಡ್ತಾರೆ. ನಮ್ಮವನು ಹಿಂಗಾಗಿದ್ದು ಫಸ್ಟಿಗೆ ಹೋಗಿ ರಕ್ತ ಕೊಟ್ಟಾಗ ಯಾಕೆ ಬೇಕು ನಿಮ್ಗೆ ಅಂತ. ಆದ್ರೆ ಆಮೇಲೆ ಹೇಳಿದ್ರು ಯಾಕೆ ಭಾಳ ಜನ ರಕ್ತನ ಕೊಟ್ಟಿಲ್ಲ ಅಂತ ಮತ್ತೆ ನನಗೆ ಕೇಳ್ತಾರೆ ಯಾಕೆ ಹಿಂಗೆ ಆಗ್ತಂತ. ಸುಮ್ಮನೆ ಕುತೂಹಲಕ್ಕೆ ನಾನು ಬೇರೆ ಕಡೆ ಕೇಳಿದ್ರೆ ಅವ್ರು ಗೆಳತಿ ಮುಂದೆ ಮಾತಾಡಿದ್ರಂತ 35 ವರ್ಷದಿಂದ ನಾನು ನನ್ನ ಮಗನಿಗೆ ಜನ್ಮ ಕೊಟ್ಟಿದ್ವಿ ಅನ್ಸೂಯ. ಇವತ್ತು ಆ ಜೀವ ತನ್ನ ರಕ್ತವನ್ನು ಹರಿಸಿ 4 ಜೀವ ಉಳಿಸಾಗುತ್ತೆ. ಆದರೆ ಒಂದು ದಿನ ಸೆರೆ ಕೊಡು ತನ್ನ ರಕ್ತವನ್ನು ಹಾಳು ಮಾಡ್ಕೊಳ್ಳಿಲ್ಲ ಅಂತ ನನ್ನ ಮಗನಿಗೆ ಜೀವನ ಕೊಟ್ಟಿದ್ದೀನಿ. ಇಂಥ ಸಂದರ್ಭದಲ್ಲಿ ನಮ್ಮ ಪೂಜೆ ತಂದೆ ತಾಯಿಯವರು ನೆನೆಸ್ಬೇಕು. ಯಾಕಂದರೆ ನಮ್ಮ ಅಪ್ಪರ 64 ವರ್ಷ 11 ತಿಂಗಳಿಗೆ ಅಜ್ಜರ ಪಕ್ಕದ ಮನೆಗೆ 64 ವರ್ಷ 11 ತಿಂಗಳಿಗೆ ರಕ್ತದಾನವನ್ನು ಮಾಡಿ ಹಾವಿನ ಜೊತೆ ಹಿರಿಯ ರಕ್ತ ಸೈನಿಕ ಅನಿಸ್ಕೊಂಡು ನಮ್ಮವ್ವ 62 ವರ್ಷ 8 ತಿಂಗಳ ಈಗ ರಕ್ತದಾನ ಸ್ಟಾರ್ಟ್ ಮಾಡ್ಯಾರ. ನಮ್ಮ ಮನೆಯವರಿಗೆ ರಕ್ತ ಕೊಡೋಕೆ ಆಗಂಗಿಲ್ಲ. ನನ್ನ ಕೈಗೆ 4 ರಕ್ತ 3 ಬಾರಿ ರಕ್ತದಾನ ಮಾಡ್ಯಾರ. ನಾನು 134 ರಕ್ತದಾನ. ಇಂಥ ಕುಟುಂಬಗಳು ಎಲ್ಲಿ ಜಾಸ್ತಿ ಆಗ್ತಾವೋ ಅಲ್ಲಿ ರಕ್ತದ ಕೊರತೆ ಆಗಂಗಿಲ್ಲ. ಏನು ಬರೀ ನಿಂತಾನೆ ಹೇಳ್ತೀನಿ ಅಂತ ಹೇಳ್ತಾರೆ. ಒಳ್ಳೆಯದನ್ನು ನಮ್ದು ನಾವೇ ಹೇಳ್ಕೊಳ್ಬೇಕು. ನೀವೆಲ್ಲ ಕೆಟ್ಟ ಕೆಲಸ ಮಾಡಿ ಎಷ್ಟು ಬರ್ತಿದ್ದು ಎಲ್ಲ ಕಂಪ್ನಿ ಪೇಂಟ್ ಹಚ್ಚಿ ಅವರೆಲ್ಲ ಪ್ರೆಸ್ ಮಾಡಿರ್ತಾರೆ. ಈ ಸಮಾಜದಲ್ಲಿ ಹೇಗೈತೆ ಅಂತಂದ್ರೆ ರಕ್ತ ಹರಿಸಿ ಮರ್ಡರ್ ಮಾಡಿದ್ರೆ ಬಹಳಷ್ಟು ಬೆಳಕಿಗೆ ಬರ್ತಾರೆ. ರಕ್ತ ಹರಿಸಿ ಜೀವ ಉಳಿಸೋದು ಬೆಳಕಿಗೆ ಬರುವಾಗ ಅವರ ಗೌರವಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟು ಜನ ಪ್ರಾಮಾಣಿಕ ಒಪ್ಕೊಳ್ಳಿ. ನಿಮ್ಮ ಮನೆಯವ್ರಿಗೆ ಯಾರು ಹೆಣ್ಣುಮಗಳಿಗೆ ಡಿಲಿವರಿಗೆ ಯಾರೋ ಒಬ್ಬರು ಬಂದು ಬ್ಲಡ್ ಕೊಡ್ತಾರೆ ಅಂತಂದ್ರೆ ಅವ್ರನ್ನ ಕರಿತೀವಿ ಮತ್ತು ರಕ್ತ ಕೊಡೋಕೆ ರಕ್ತ ಸಂಬಂಧಗಳನ್ನ ಮತ್ತು ನಾಮಕರಣ ಕರಿತೀವಿ. ಕರೆಯಲ್ಲ ದೇವ್ರ ಮಾಡಿದ್ವಿ. ಯಾಕಂದ್ರೆ ನಾನು ಹೇಳ್ತೀನಿ ಕೇಳಿ 6700 ಜನರಿಗೆ ರಕ್ತ ಕೊಡ್ತೀನಿ, 134 ಬಾರಿ ರಕ್ತದಾನ ಮಾಡಿದೆ, 159 ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದೆ. 2 ಮಂದಿ ಕರ್ತಾರೆ. ಎಷ್ಟು ಜನ? 2 ಜನ ಕರ್ತಾರೆ. ಆದರೆ ಈ ಸಮಾಜದೊಳಗೆ ಅಪರೂಪ. ಹೀಗಾಗಿ ಬಹಳಷ್ಟು ಮಾತನಾಡೋದು ಬಹಳಷ್ಟು ಇದೆ. ಅದರ ಸಮಯದ ಅಭಾವ. ಶ್ರೀಗಳು ಬಹಳಷ್ಟು ನಮಗೆ ಪ್ರೇರಣೆ ಆದಂಥವ್ರು. ನಮ್ಮೂರ ಕಾರ್ಯಕ್ರಮ ಕರೆಸಿದ್ವಿ. ನಮ್ಮೂರಿನಲ್ಲಿ ನಡೆದಂಥ 150ನೇ ರಕ್ತದಾನ ಶಿಬಿರದ ಉದ್ಘಾಟಕರಾಗಿ ತಾವು ಶ್ರೀಗಳು ಬಂದಿದ್ದರು. ನಾನು ಇದೇ ಒಂದು ವೇದಿಕೆ ಮಾಡಿದೆ. ಎಂಥ ಪುಣ್ಯದ ಕೆಲಸಕ್ಕೆ ಪುಣ್ಯದ ಸಂದರ್ಭಗಳು ಕೂಡ ಕೈ ಕೊಡ್ತಾವೆ ಅನ್ನೋ ಉದಾಹರಣೆ ಅಂತಂದ್ರೆ ಅಜ್ಜರು 102 ಬಾರಿ 2ನೇ ಬಾರಿ ನಮ್ಮ ಊರಲ್ಲಿ ರಕ್ತದಾನ ಮಾಡಿದಾಗ ನನ್ನ 8 ವರ್ಷದ ಮಗ ಕಣ್ಣು ಮುಚ್ಚಿಕೊಂಡು 2.28 ಕಿಲೋಮೀಟರ್ ಸೈಕಲ್ ರೈಡ್ ಮಾಡಿದ. ಅದ್ರ ಉದ್ದೇಶ ಅಂತ ರಕ್ತ ಬೇಕಾದಾಗ ಜಾಣ ಕೂಡ ಆಡಬೇಡಿ ಅಂತ ಒಂದು ವಾಕ್ಯವನ್ನು ತಗೊಂಡು ಇಡೀ ಊರು ತುಂಬ ಸೈಕ್ಲಿಂಗ್ ಜಾಥಾ ಮಾಡಿದ. ಒಬ್ಬನೇ ಕಣ್ಣು ಮುಚ್ಕೊಂಡದು, ಕಣ್ಣಿಗೆ ಕರೆ ಹಾಕಿ ಸೈಕ್ಲಿಂಗ್ ಜಾಥಾ ಮಾಡಿದ. 14 ನಿಮಿಷ 6 ಸೆಕೆಂಡ್ ಒಳಗೆ ಬಂದು ಕಂಪ್ಲೀಟ್ ಮಾಡಿದ. ಅದು ಪೂಜಾ ಸಮಯದೊಳಗೆ ಇವತ್ತು ನಾವು ಕೂಡ ಹೇಳೋಕ್ಕೆ ಇಷ್ಟಪಡ್ತೀವಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅತಿ ಹೆಚ್ಚು ದೂರವನ್ನು ಕಣ್ಣು ಕಟ್ಟಿಕೊಂಡು ಕ್ರಮಿಸಿದ ಬಾಲಕ ಅಂತಕ್ಕಂಥ ದಾಖಲೆಗೆ ನನ್ನ ಮಗ ಪಾತ್ರ ಅಂತ ಅದ್ರ ಜೊತೆಗೆ ಈ ಜಗತ್ತಿನಾಗ ಒಳ್ಳೇದು ಹೇಳೋದೆಲ್ಲ ಮುಂದೋಗಿ ಏನು ಬಾಕಿ ಪಾಲಿಸೋದು ಮಾತ್ರ ಬಾಕಿ. ಹೀಗಾಗಿ ನಾನು ಹೇಳೋದಿಷ್ಟ ಈ ಒಂದು ವಾತಾವರಣ ನೋಡಿದ್ರೆ ಬಹಳಷ್ಟು ವಾಸ್ತವದಲ್ಲಿ ಬದುಕುವ ಮನಸ್ಸುಗಳು ಭಾಳ ಅಂತಂದು ನಾನು ಭಾವಿಸ್ತೇನೆ. ಯಾಕಂದ್ರೆ ಇತ್ತೀಚಿನ ನನ್ನ ವೃತ್ತಿ ಜೀವನದಲ್ಲಿ ನಾನು ಹೇಳಬೇಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾರೆ, ಒಂದೊಂದು ಹೊರಗಿರ ಆಗ್ತಾವ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಬಂದೋಬಸ್ತಿಗೆ ಹೋದಾಗ ಒಂದೊಂದು ವಿಚಾರಗಳನ್ನ ನಾವು ತಿಳ್ಕೊತೀವಿ. ಒಬ್ಬರು ಶರಣ ಪದ್ಧತಿ ಶ್ರೇಷ್ಠ ಅಂತ, ಒಬ್ಬರು ವೈದಿಕ ಪದ್ಧತಿ ಶ್ರೇಷ್ಠ ಅಂತ, ಒಬ್ಬರು ಆ ಧರ್ಮ ಶ್ರೇಷ್ಠ ಅಂತಾರೆ, ಒಬ್ಬರು ಈ ಧರ್ಮ ಶ್ರೇಷ್ಠ ಅಂತಾರೆ. ನಮಗೆ ಮಾತ್ರ ನಮ್ಮ ಕಾಕಿ ಧರ್ಮ ಭಾಳ ಶ್ರೇಷ್ಠ. ಯಾಕಂದ್ರೆ ಸ್ಟೇಷನಿಗೆ ಬಂದ್ರೆ ಯಾವ ತಾರತಮ್ಯ ಕಳ್ಳನ. ಇತ್ತೀಚಿನ ದಿನಗಳಲ್ಲಿ ಜಾತಿಯನ್ನು ಯಾಕೆ ಕೇಳ್ತಾರೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಕೆಲವು ಜಾತಿಗಳಿಗೆ ಕೆಲವು ಕಾನೂನುಗಳು ಬೇರೆ ಇರೋದಕ್ಕೆ ಜಾತಿಯನ್ನು ಕೇಳ್ತಾರೆ. ಬಟ್ ಎಲ್ಲವೂ ಆಮೇಲೆ ಪೊಲೀಸರು ಎಲ್ಲರೂ ಒಳ್ಳೆಯ ಇರ್ತಾರೆ. ಆದರೆ ಎದುರಿಗೆ ಇದ್ದವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಹಂಗೆ ಬಿಹೇವ್ ಮಾಡ್ತಾರೆ. ಇದು ಚೆನ್ನಾಗಿರ್ತೀವಿ.
ಪೊಲೀಸರ ಬಗ್ಗೆ ಬಹಳಷ್ಟು ಒಳ್ಳೆಯ ಭಾವನೆಗಳನ್ನು ತಂದುಕೊಡುವಂಥ ಅವಶ್ಯಕತೆ ಐತಿ. ಮಕ್ಕಳನ್ನ ತೋರಿಸಿ ನೀನು ಪೊಲೀಸ್ ಆಗಬೇಕು ಅಂತ ಹೇಳಬೇಕು ಹೊರತು ಪೊಲೀಸ್ ಹೊಡ್ಕೊಂಡು ಹೋಗ್ತಾರೆ ಅಂತ ತೋರಿಸ್ತಾರೆ. ಯಾಕೆ ಹೇಳ್ತೀನಿ ಕೇಳಿ, ಒಬ್ಬ ಶಿಕ್ಷಕನಾಗಿದ್ದರೆ ಒಬ್ಬ ಶಾಲೆಗೆ ಮಾತ್ರ ಸೀಮಿತ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಈ ಕರ್ನಾಟಕದ ಯಾವುದೇ ಶಾಲೆಗಳಿಗೆ ಹೋಗಿ ಅವ್ನು ಪಾಠ ಮಾಡೋಕ್ಕೆ ಅವಕಾಶ. ಒಬ್ಬ ಪಿ ಮಾಸ್ತರ್ ಸಿಟಿ ಮುಗಿದ ಅಂತಂದ್ರೆ ಆ ಮೈದಾನದಲ್ಲಿರ್ತಕ್ಕಂಥ ಮಕ್ಕಳು ಮಾತ್ರ ನಿಯಂತ್ರಿಸ್ಬೋದು. ಅವರು ಪೊಲೀಸ್ ಕಾನ್ಸ್ಟೇಬಲ್ ಕಡೆ ಸಿಟಿ ಹೊಡೆದ ಅಂತಂದ್ರೆ ನೀವೆಲ್ಲ ಬೇರೆ ಬೆಳೆಯುತ್ತೆ. ಇದರ ಜೊತೆಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಪವಿತ್ರವಾದಂಥ ಕೆಲಸದಲ್ಲಿ ನಾನಿದ್ದೇನೆ ಮತ್ತು ಕೆಲವೊಬ್ಬರ ಸಮಾಜದೊಳಗೆ ಕಳ್ಳರು ಹಿಂಗೆ ಇರ್ತಾರೆ. ಹಂಗೆ ನಮ್ಮಲ್ಲಿದ್ದಾರೆ, ನಾನು ಪ್ರಾಮಾಣಿಕ ಹೋಗ್ಕೋತೀನಿ. ಆದರೆ ಒಂದು ನೆನಪಲ್ಲಿ, ನಾವು ರಾತ್ರಿ ನೌಕರಿ ಮಾಡಕತ್ತೀವಿ ಅಂತಂದ್ರೆ ನೀವು ರಾತ್ರಿ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಮಕ್ಕಳು ನೆಮ್ಮದಿ ಮದುವೆ ಅಂತಕ್ಕಂಥ ಒಂದು ಚೂರು ಕಲ್ಪನೆ ತಮ್ಮಲ್ಲಿರ್ತೀವಿ. ಇದನ್ನು ಹೊರತುಪಡಿಸಿದ್ರೆ ರಸ್ತೆ ನಿಯಮಗಳನ್ನ ಕಡ್ಡಾಯ ಪಾಲನೆ ಮಾಡಿ. ದಯಮಾಡಿ ಹೇಳ್ತೇನೆ, ನೀವೇ ಸರಿಯಿಂದ ಪೊಲೀಸರು ದೂರಬೇಡ. ದಯಮಾಡಿ ಹೇಳ್ತೇನೆ, ಯಾರು ಮುಂದೆ ಕೇಳಿದ್ರೆ ದುಡ್ಡು ಇಸ್ಕೊಂಡು ಅಂತ ಹೇಳ್ತಾರೆ, ದುಡ್ಡು ಪಡ್ಕೊಂಡು ಅಂತ ಹೇಳ್ತಾರೆ. ಕದ ಬಡಿತು ಕಲ್ಕು ನೀವು ಬಡದ್ರು, ಹೋಗ್ಬೇಕಾದ್ರೆ ಕದ ಬಡಿತು ಕಲ್ಕು ನೀವು ಬಡದ್ರು. ಹಂಗೆ ಪೊಲೀಸರಿಗೆ ರೊಕ್ಕ ಪಡ್ಕೊಂಡ್ರು ಯಾರು, ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ರಿ. ನಾನು ಯಾಕೆ ಇಷ್ಟು ನಿಷ್ಠೂರಾಗಿ ಮಾತಾಡ್ತೀನಿ ಅಂತಂದ್ರೆ, ಅವಾಗ ಒಂದು ವಚನ ಸಾಹಿತ್ಯದಲ್ಲಿ ಹೇಳಿದ್ರು ಏನಂತಂದ್ರೆ, ಈಗ ಹಂಗೆ ಹೋಗುವಂಥ ಪ್ರಪಂಚನ ಕೇಳಿದ್ದನ್ನು ಖಂಡಿಸಬೇಕು, ಏನನ್ನಾದರೂ ಶ್ರಮಿಸಿ ದೇಹವನ್ನು ದಂಡಿಸಬೇಕು ಅಂತ ಹೇಳಿ. ಹಾಗೆ ನಾವು ಸ್ವಲ್ಪ ಪೊಲೀಸ್ ಇಲಾಖೆ ಒಳಗೆ ಆಕಸ್ಮಿಕವಾಗಿ ಒಂದು ಸೇರಿಕೊಂಡು ಕೂಡ ಬಹಳಷ್ಟು ಗಳಿಸಿದ್ದನ್ನು ಹಂಚಬೇಕು ಅಂತಕ್ಕಂಥದ್ದು ಬಹಳಷ್ಟು ಐತಿ. ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ ಅಂತ ಗೊತ್ತಿಲ್ಲ. ತಂದೆ ತಾಯಿಗಳ ಬಗ್ಗೆ ಸಂಸ್ಕಾರವನ್ನು ಕಲಿಸ್ರಿ, ಕಾನೂನಿನ ಜ್ಞಾನವನ್ನು ಕೊಡಿಸ್ರಿ, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿರಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಮಕ್ಕಳು ಎಷ್ಟೋ ಒಳ್ಳೆಯದಾಗ್ಯಾರ ಅಂತಂದ್ರೂ ಕಾಲೇಜ್ ಹೋಗ್ತಾರೆ ಅಂತಂದ್ರೆ ಅವ್ರ ಮೇಲೆ ಕಾಣಿಕೆ. ನಿಮ್ಮ ಮಕ್ಕಳು ವಿದೇಶಕ್ಕೆ ಹೋಗ್ತಾರೆ ಅಂತ ಹೇಳಿ ಪಾಸ್ಪೋರ್ಟ್ ಮಾಡ್ಸಕ್ಕೆ, ನಿಮ್ಮ ಮಕ್ಕಳಿಗೆ ನೌಕರಿ ಸಿಕ್ತು ಅಂತ ಹೇಳಿ ಸ್ಟೇಷನ್ಗೆ ಬರಬೇಕು ಹೊರತು ಬೇರೆ ಉದ್ದೇಶಗಳಿಗೆ ನಿಮ್ಮ ಮಕ್ಕಳಾಗಿ ನೀವಾಗಲೇ ನಮ್ಮ ಸ್ಟೇಷನ್ಗೆ ಬರಬಾರ್ದು. ಇದನ್ನೆಲ್ಲವನ್ನು ಹೊರತುಪಡಿಸಿದ್ರೆ ನೀವು ಬಹಳಷ್ಟು ಸ್ವಚ್ಛ ಮನಸ್ಸಿನಿಂದ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ನಿಮಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ರಕ್ತದಾನದ ಬಗ್ಗೆ ಒಳ್ಳೆಯದು ಅಂತಂದರೆ ಗೊತ್ತಿಲ್ಲ, ಹೋಗಬೇಕು. ನಾನು ಅವಾಗ ಚಪ್ಪಾಳೆ ಹೊಡಿಬಾರ್ದು ಅಂತ ಯಾಕೆ ಹೇಳಿದೆ ಅಂತಂದ್ರೆ, ನಾವು ಮಾಡಿದ ಕೆಲಸದ ಬಗ್ಗೆ ಎಲ್ಲರೂ ಚಪ್ಪಾಳೆ ಹೊಡೆದು ಹೋಗೋರು ನಾವು ಭಾಳಷ್ಟು ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ. ಆದರೆ ಕಾರ್ಯಕ್ರಮದಿಂದ ಕೆಳಗಿಳಿದ ನಾನು ಮಾತಾಡ್ಸೋದ್ರೆ ಯಾರು, ಯಾಕಂದ್ರೆ ನಮ್ಮನ್ನು ಏನು ರಜೆ ಕೇಳ್ತಾರೆ ಅಂತಂದ್ರೆ ಇಷ್ಟು ಸಮಸ್ಯೆಗಳದಾವ. ಆದರೆ ಒಂದು ನೆನಪಲ್ಲಿ ದೇವರು ಕೊಟ್ಟಂಥ ಆರೋಗ್ಯವನ್ನು ಹಂಚಿ ದೇವರಾಗುವಂಥ ಕೆಲಸವಾದ ರಕ್ತದಾನ. ಅಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನಿಯಮಿತವಾಗಿ ಭಾಗವಹಿಸಬೇಕು. ಹಂಗೆ ರಕ್ತ ಅಂತ ಕೊಟ್ಕೊಂಡು ಹೋಗೋದಲ್ಲ. ಈಗ ನಾವು 134 ರಕ್ತ ಕೊಟ್ಟರೆ ಅಂತಂದ್ರೆ ಕೂತು ಒಂದನ್ನೇ ಕ್ಯಾಲ್ಕುಲೇಟ್ ಮಾಡಿರಿ, 53 ಲೀಟರ್ ರಕ್ತ ನಾವು ಕೊಟ್ಟರೆ ಎಷ್ಟು? ಸಂಜೆ ಒಂದು ಸೊಳ್ಳೆ ಒಂದು ಹನಿ ತಗೊಂಡ್ರೆ ಎಷ್ಟು ಮನಸ್ಸಿಗೆ ನೋವು, ನಿಮಗೆಷ್ಟು ನೋವಾಗತ್ತೆ, ನಮಗೂ ಎಷ್ಟು ನೋವು ಕೊಟ್ಟಿರ್ಬೋದು. ಹಂಗೆ ಹೌದಲ್ಲ? ಹಂಗೆ ಸೊಳ್ಳೆಗಳಿಗೆ ರಕ್ತದಾನ ಮಾಡಿದರೆ ಚಿಕನ್ ಗುಣ್ಯ, ಸೊಳ್ಳೆಗಳಿಗೆ ರಕ್ತದಾನ ಮಾಡಿದರೆ ಚಿಕನ್ ಗುಣ್ಯ, ಅವಶ್ಯಕತೆ ಇದ್ದವರಿಗೆ ರಕ್ತದಾನ ಮಾಡಿ ನೆಮ್ಮದಿ ಸಿಗುತ್ತದೆ ದೊಡ್ಡ ಮಾಡಿರಿ. ಇದರ ಜೊತೆಗೆ ಸತ್ತಾಗ ಹಣ್ಣುಗಳನ್ನ ದಾನ ಮಾಡಿರಿ, ಇದ್ದಾಗ ಕೂದಲುಗಳನ್ನು ಕೂಡ ದಾನ ಮಾಡುವುದು ಕ್ಯಾನ್ಸರ್ ಪೇಷಂಟ್ ಸಲುವಾಗಿ, ಇದ್ದಾಗ ಅಂಗಾಂಗಗಳನ್ನ ಸತ್ತಾಗ ಅಂದರೆ ಜೀವ ಹೋಗುವಾಗ, ಅಂದರೆ ಬ್ರೈನ್ ಡೆತ್ ಆಗಿರ್ತದೆ, ಹಾರ್ಟ್ ಚೆನ್ನಾಗಿರ್ತದೆ, ಅವಾಗ ಅಂಗಾಂಗಗಳನ್ನ ದಾನ ಮಾಡಬೇಕು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ನೀವು ಅಷ್ಟೇ ಹೊರಗಾಡ್ರಿ. ಆಮೇಲೆ ಇನ್ನೊಂದು ಹೇಳೋದು ಮತ್ತೆ, ಈ ಶ್ರಾವಣ ಮಾಸದಾಗ ಪ್ರವಚನ ಕೇಳ್ತೀರಿ, ರುದ್ರಾಭಿಷೇಕ ಮಾಡಿಸ್ತೀರಿ, ಕಂಡು ದೇವ್ರಿಗೆ ಹೋಗ್ತೀರಿ. ಬಟ್ ನಿಮ್ಮನೆ ಬೇಕಾದ್ರೆ ರಕ್ತ ಕೊಡೋಕೆ ಹೋಗೋದು ಯಾರು ಹೋಗಿಸ್ತಾರೆ ಕರೆಯೋದಿಲ್ಲ. ಭಾಳ ಇವರು ಯಾಕೋ ಭಾಳ ಮಾತಾಡ್ತಾರೆ, ಭಾಳ ಶಪಿಸ್ತಾರೆ. ಆದರೆ ಒಂದು ಗೊತ್ತಿರಲಿ, ಜೀವ ಉಳಿಸುವಂಥ ಮತ್ತೊಂದು ಕೆಲಸ ಮತ್ತೊಂದಿಲ್ಲ. ಹೀಗಾಗಿ ಪರಮ ಪೂಜ್ಯರು ಪ್ರತಿ ಅಮಾವಾಸ್ಯೆಗೆ ಮಾಡ್ತಾರಲ್ಲ, ಅಂಥ ಕಾರ್ಯಕ್ರಮದಲ್ಲಿ ನೀವೇನೋ ಮಾಡೋದು ಬೇಡ. ಸರ್ ಹಿಂದೆ ಒಂದು ಅಜ್ಜರ ಹಿಂದೆ ಒಬ್ಬರು ಯಾರನ್ನೋ ಕರೆಸಿದ್ರಿ, ಒಬ್ಬ ಹುಚ್ಚುಚ್ಚರಾಗಿ ಮಾತಾಡ್ಬೋದು ಪೊಲೀಸರು ಅಂತವರು. ಅವರಿಂದ ನಾವು ಹಿಂದೆ ಪ್ರೇರೇಪಣೆ, ನನ್ನ ಮಗ ನನ್ನ ಮಗಳು ರಕ್ತದಾನ ಮಾಡಿದ್ರೆ ಅಜ್ಜಾರಿ ಹುಚ್ಚುಚ್ಚಿ ಮುಚ್ಚೆ ಸಾಕು ಅಂತ ಕೆಲಸ ಮಾಡ್ತೀರಿ. ಪೊಲೀಸ್ ಇಲಾಖೆ ಬಗ್ಗೆ ಒಳ್ಳೆಯ ಗೌರವದಿಂದ ನಡ್ಕೊಡ್ರಿ. ಟ್ರಾಫಿಕ್ ರೂಲ್ಸ್ನ ಇಟ್ಕೊಂಡು ದಂಡ ಹಾಕ್ರಿ ಅಂತ ಹೇಳಿ ಹಾಕಾಕನ ನಮ್ಗೆ ಪಗಾರ ಕೊಡಕತ್ತಾರೆ. ಪ್ರಾಮಾಣಿಕವಾಗಿ ಹೇಳ್ತಾನೆ, ದಂಡ ಎಷ್ಟೈತೆ ಅಷ್ಟು ಕಟ್ಟಬೇಕು ಹೊರತು ಅನಾವಶ್ಯಕವಾಗಿ ದುಡ್ಡನ್ನು ಕೊಡಬೇಡ. 500 ರೂಪಾಯಿ ಕೇಳಿದ್ರೆ 500 ರೂಪಾಯಿ ದಂಡ ಕೊಟ್ಟು ಬರಬೇಕು 200 ರೂಪಾಯಿ ನೀವೇ ಕೊಡ್ತೀವಿ, ಹೌದಲ್ಲ? ಆಮೇಲೆ ಯಾರೋ ಲೀಡರ್ ಕಡೆಯಿಂದ ಫೋನ್ ಮಾಡಿಸ್ಬೇಡ್ರಿ. ಇಲ್ಲಿ ಲೀಡರ್ ಕಡೆಯಿಂದ ಫೋನ್ ಮಾಡಿಸಿ ಆದ್ಮೇಲೆ ಬಿಟ್ಟು ಹೋಗ್ತೀರಿ, ಅದು 2 ಕಿಲೋಮೀಟರ್ ಹೋಗಿ ಎಕ್ಸೈಟೆಕ್ಸ್ ಆದ್ಮೇಲೆ ಆ ಲೀಡರ್ ಬಂದು ನಿಮ್ಮ ಮಾಲಿ ಹಾಕ್ತಾನೆ ಡಿಸ್ಟೆನ್ಸ್ ಕೊಡ್ಸೋದು ಅರ್ಥಾತು.
ಹೀಗಾಗಿ ನಾವು ಗಂಟೆಗೆ ಮತ್ತು ಆಮೇಲೆ ಗುರು ಮಾಡ್ಕೊಂಡ್ಬಿಡ್ರಿ. ಆಗೋದ ಆಗೋದ ಒಳ್ಳೆಯದಾಗಿ ಎಲ್ಲರಿಗೂ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಪೂಜ್ಯ ತಂದೆ ತಾಯಿಯವರನ್ನು ನಾನು ನೆನೆಸಲೇಬೇಕು. ನಮ್ಮ ತಂದೆಯವರು ಮನೋಹರ್ ಗುಂಡಿಯವರು 66 ವರ್ಷದ ಚಿರಯುವಕ. ನಾನು ಅದನ್ನ ಭಾವಿಸ್ತೇನೆ. ಅವರಂಥ ಆರೋಗ್ಯವನ್ನು ಕೊಟ್ಟರೆ ಈಗೂ ಕೂಡ ನಾವು ಒಬ್ಬ ಬಿಪಿಲ್ಲ ಶುಗರ್ ಇಲ್ಲ. ಆದರೆ ವಯಸ್ಸಿನ ಅಂತರದಿಂದ 65 ವರ್ಷಕ್ಕೆ ನಾವು ರಕ್ತದಾನವನ್ನು ಸ್ಟಾರ್ಟ್ ಮಾಡಿರೋದು. ಅಂತಹ ಆರೋಗ್ಯವನ್ನು ಕೊಟ್ಟರೆ 1200 ಬಾರಿ ರಕ್ತದಾನ ಮಾಡುವಂತಹ ಶಕ್ತಿ ನನ್ನದೇ. ಹೀಗಾಗಿ ಅದೇನೇ ರೀತಿಯನ್ನು ಮಾಡಿ, ಆದರೆ ನಾನು ಭಾವಿಸೋದಷ್ಟೇ ಅಜ್ಜರಂಗೆ ಛಲವನ್ನು ಕೊಡಿ. ಅಜ್ಜಾರ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಓದಿದ್ರು, ಬರೀ ಬಂದು ಪ್ರವಚನಕ್ಕೆ ಬಂದು ಕೇಳಿ ಹೋಗಿರೋ ಅಜ್ಜಾರ ಹಿನ್ನೆಲೆಯನ್ನು ಓದಿರಿ. ಗೋಕಾಕ್ ಪಾಸ್ ನೋಡಿರಿ. ಗೋಕಾಕ್ ಪಾಸ್ ನೀರು ಹೆಂಗೆ ಬರ್ತದೆ, ಅದರ ವಿರುದ್ಧವಾಗಿ ಈಜಿದಂಥ ಮೊದಲ ಅಂಗವಿರ್ತದೆ. ನಿಮಗೆ ವಿಚಾರ ಮಾಡಿ ಅಂಥವನ್ನೆಲ್ಲ ನಾವು ಪ್ರೇರಣೆಯಾಗಿ ತಗೊಳ್ಬೇಕು ಅಂತ ಹೇಳ್ತಾ, ಇದ್ದಾಗ ನಿಯಮಿತವಾಗಿ ರಕ್ತದಾನ ಮಾಡಬೇಕು. ಜೀವ ಹೋಗುವಾಗ ಅಂಗಾಂಗಗಳ ದಾನ ಮಾಡಬೇಕು. ಜೀವ ಸಂಪೂರ್ಣ ಹೋಗಿ ಆದಮೇಲೆ ದೇಹವನ್ನು ದಾನ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ತಾವೆಲ್ಲರೂ ಮಾಡ್ತೀವಿ ಅಂತ ಭಾವಿಸ್ತಾ, ಈ ಒಂದು ಅಮೂಲ್ಯವಾದಂಥ ವೇದಿಕೆ ನಾವು ಅಲ್ಲಿಂದ KMC ಒಳಗೆ ಡ್ಯೂಟಿ ಮುಗಿಸಿ ಅಲ್ಲಿಂದ ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಗಿತ್ತು. ಯಾಕಂತಂದ್ರೆ ಅಜ್ಜರು ಎಷ್ಟು ಕಷ್ಟಪಡಬೇಕಲ್ಲ ಅಷ್ಟು ಎಲ್ಲ ರಸ್ತೆಗಳನ್ನು ನೋಡಿ ಆಮೇಲೆ ಎಲ್ಲೋ ಒಂದು ಕಡೆ ಇದು ಮಾಡಿ ಬಂದಿದ್ದು ಬಹಳಷ್ಟು ಅವರು ನನಗೆ ಕಾರ್ಯಕ್ರಮದ ನಂತರ ನಾನು ಅವರು ಮಾಡಿದ್ರೆ ನಮ್ಮೂರು ಕಾರ್ಯಕ್ರಮ ತರಿಸಿದಾಗ ಅವ್ರು ಇರ್ತಾರಲ್ಲ ಮಂದಿ ಊರಾಗ ಎಲ್ಲೆಲ್ಲ ಇರ್ತಾರೆ. ಆದರೆ ಒಂದು ನೆನಪಲ್ಲಿ ಅಜ್ಜರ ಅವರು ಮಾತನಾಡಿದವರು ಕೂಡ ನಿಮ್ಮ ಆಶ್ರಮದ ಅಡ್ರೆಸ್ಸನ್ನು ಕೇಳುವಂತಹ ಕಾಲಮಾನ ಬಂದಿರತಕ್ಕಂಥದ್ದು ಭಾಳ ವಿಶೇಷ. ಅಜ್ಜರ ಅವತ್ತು ಉಪವಾಸದ ಮಹತ್ವ ಮತ್ತು ಇಲ್ಲಿ ಸಿಕ್ಕಂತಹ ಭೌತಿಕ ಚಿಕಿತ್ಸೆಗಳ ಬಗ್ಗೆ ಹೇಳ್ತಾ ಬಂದರು. ಅದರಿಂದ ಪ್ರೇರಣೆ ಆದಂತಹ ಬಹಳಷ್ಟು ಜನ ಇವರು ರಾಸನ್ನು ತೆಗೆದುಕೊಂಡು ಈ ಚಿಕಿತ್ಸೆಗೆ ಬರ್ತಾ ಇದ್ದಾರೆ ಅಂತ ಬಹಳಷ್ಟು ಖುಷಿ ವಿಚಾರ. ಅದರ ಜೊತೆಗೆ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಷನ್ ಕೊಡಿಸಿ ಅಂತ ಹೇಳ್ತಾ ಮಾತಾಡೋದು ಭಾಳ ಇತ್ತು. ಅವಕಾಶ ಕಡಿಮೆ ಇರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸ್ತಾ ಎಲ್ಲರೂ